ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕ್ಯಾರೆಟ್ ಖೀರ್ ಮಾಡ್ತಾಯಿದ್ದೀನಿ. ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಖೀರ್ ರೆಸಿಪಿ. ಕ್ಯಾರೆಟ್ ಖೀರ್ ಹೇಗೆ ಮಾಡೋದು ಅಂದರೆ, ನಾವು ಕ್ಯಾರೆಟ್ ಹಲ್ವಾ ಹೇಗೆ ಮಾಡ್ತೀವೋ ಅದೇ ಥರ ಮಾಡೋದಷ್ಟೇ, ಇನ್ನೇನು ಡಿಫ್ರೆನ್ಸ್ ಏನಿಲ್ಲ. ಆದರೆ ನಾನು ಹಾಲು ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಹಾಗೆ ಹಾಲು ಪೌಡ್ರು ಯೂಸ್ ಮಾಡ್ತೀನಿ. ಇಲ್ಲಿ ಇವಾಗ ಕ್ಯಾರೆಟ್ ಖೀರ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕ್ಯಾರೆಟ್ ಖೀರ್ ಮಾಡಬೇಕಾದ್ರೆ ಇದಕ್ಕೆ ನೀವು ರವೆ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಶಾವಿಗೆ ಕೂಡ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ನಾನು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ, ಬರೀ ಕ್ಯಾರೆಟಲ್ಲೇ ಯೂಸ್ ಮಾಡ್ತಾ ಇರೋದು. ಕ್ಯಾರೆಟು, ಹಾಲು, ಸ್ವಲ್ಪ ಹಾಲು ಪೌಡ್ರು. ನಾನು ಹಾಲು ಪೌಡ್ರು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಮತ್ತು ಕೋವಾ ಕೂಡ ನೀವು ಯೂಸ್ ಮಾಡ್ಕೋಬೋದು, ಕೋವಾ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಕ್ಯಾರೆಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು, ಸಕ್ಕರೆ ಮತ್ತು ಏನು ನಿಮಗೆ ಡ್ರೈ ಫ್ರೂಟ್ಸ್ ಏನೇನು ಬೇಕು ಎಲ್ಲ ನೀವು ಹಾಕ್ಕೋಬೋದು. ನಾನು ಇವಾಗ ಒಂದು ಪಾತ್ರೆಗೆ ತುಪ್ಪ ಹಾಕಿದ್ದೀನಿ. ತುಪ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ, ಅದಕ್ಕೆ ನಾನು ತುಪ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ. ಇವಾಗ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಮತ್ತು ಬಾದಾಮಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇವಾಗ ಅದೇ ಪಾತ್ರೆಗೇ ಸ್ವಲ್ಪ ಒಂದು 2-3 ಸ್ಪೂನು ತುಪ್ಪ ಜಾಸ್ತಿ ಹಾಕಿ ಕ್ಯಾರೆಟ್ ಏನು ತುರಿದಿಟ್ಕೊಂಡಿದ್ನಲ್ಲ ನಾನು, ಅದನ್ನು ಇವಾಗ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಇಲ್ಲಿ ನಾನು ಅರ್ಧ kg ಕ್ಯಾರೆಟ್ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ತುಪ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ, ಬರೀ ತುಪ್ಪದಲ್ಲೇ ಹುರ್ಕೋಬೇಕು. ಆಮೇಲೆ ಡ್ರೈ ಫ್ರೂಟ್ಸ್ ನಿಮಗೆ ಏನು ಬೇಕು ಎಲ್ಲನೂ ತೊಗೋಬೋದು. ಖರ್ಜೂರ ಕೂಡ ಹಾಕ್ಬೋದು, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಜಾಸ್ತಿ ಕೂಡ ಯೂಸ್ ಮಾಡ್ಕೋಬೋದು. ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಹೆಚ್ಚಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಕ್ಯಾರೆಟ್ನ ನಾನು ತುಪ್ಪದಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಹಸಿ ಸ್ಮೆಲ್ ಹೋಗೋವರೆಗೂ. ಇವಾಗ ಸ್ವಲ್ಪ ಹಾಲು ಹಾಕಿದ್ದೀನಿ, ಜಾಸ್ತಿ ಬೇಕಾಗಿಲ್ಲ ಹಾಲು. ಸ್ವಲ್ಪನೇ ಬೇಯಿಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು, ನೆಕ್ಸ್ಟ್ ಇವಾಗ ನಾನು ಹಾಲು ಪೌಡ್ರನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ದೀನಿ. ನಾನು ಏನು ಡ್ರೈ ಫ್ರೂಟ್ಸ್ ಎಲ್ಲನೂ ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ ಅಂತ, ತುಂಬ ಚೆನ್ನಾಗಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಖೀರ್ ಟೈಪ್ ಮಾಡಿರೋದು ನಾನು. ನೀವು ಬೇಕು ಅಂದರೆ ನೀವು ಕ್ಯಾರೆಟ್ ಸ್ವೀಟ್ ಥರನಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇವತ್ತು ನನ್ನ ತಮ್ಮನ ಬರ್ತಡೇ ಇತ್ತು, ಸಿಂಪಲಾಗಿ ಮನೇಲೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅದರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡಪ್ಪ, ಕಟ್ ಮಾಡಮ್ಮ. ಇಲ್ಲಿ ನೋಡಿ, ಇಲ್ಲಿ ಸುಲ್ತಾನ್ ಅಲ್ಲಿ ಕ್ಯಾಮೆರಾ ಚಿನ್ನಮ್ಮ, ಇಲ್ಲಿ ಇಲ್ಲಪ್ಪ. ಇಲ್ಲಿ ನೋಡಲ್ಲ. ಚಿನ್ನು, ಬೇಡ ಬೇಡ. ತಿನ್ನೋ 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 ಅಯ್ಯೋ, ಬಟ್ಟೆ ಎಲ್ಲ ಮಾಡ್ಕೊಂಡ ತೂ. ನಮ್ಮ ಮಾಮ ಅಕ್ಕ ಎಲ್ಲ ಸೇರ್ಕೊಂಡು ಎಲ್ಲರೂ ಸೇರಿ ಕೇಕ್ ಕಟ್ ಮಾಡ್ತಿದ್ದಾರೆ ಇವತ್ತು. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಕೇಕ್ ಕಟ್ ಮಾಡಿರೋದಕ್ಕೆ. ಯಾರ್ದಪ್ಪ ಬರ್ತಡೆ? ನಿಂದ? ಕೇಕ್ ಕಟ್ ಮಾಡು. ಬಿಡು ಬಿಡು, ಬೇಡ ಬೇಡ, ಬಿಟ್ಬಿಡು. ಬೇಡ ಕಣೋ, ಲೇ ಬೇಡ. ತಿಂತೀಯಾ? ತಿನ್ನಿಸ್ಲಾ? ತಿಂತೀಯಾ? ಬೇಡವಾ? ತಿನ್ನಲ್ವಾ? ಸಾಕಾ? ಬಾಯೆಲ್ಲ ಗಲೀಜು ಮಾಡ್ಕೊಂಬಿಟ್ಟಲ್ಲೋ, ಬಾಯೆಲ್ಲ ಗಲೀಜು ಮಾಡ್ಕೊಂಬಿಟ್ಟಿದ್ಯಾ? ತಿನ್ನಿಸ್ಲಾ ಕೇಕು? ಬೇಡವಾ? ಹಾಗೆ ಇವತ್ತು ಸರ್ವೋದಯ ಸ್ಕೂಲಲ್ಲಿ ಸ್ಕೂಲ್ ಡೇ ಇತ್ತು ಫಂಕ್ಷನ್ನು. ನಮ್ಮ ಕಿಶು ಫ್ರೆಂಡ್ ಇನ್ವೈಟ್ ಮಾಡಿದ್ದ.
ಎಲ್ಲರೂ ಕೂಡ ಹೋಗಿದ್ವಿ, ಅಂದರೆ ನಾನು ಹೋಗಿಲ್ಲ, ನಮ್ಮ ಕಿಶು, ನಮ್ಮ ಅಕ್ಕ, ನಮ್ಮ ಪಾಪು ಎಲ್ಲ ಹೋಗಿದ್ದರು. ಅದರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡಿ ಅವನಿಗೆ ಈ ಜಾರೆ ಬಂಡಿ, ಜೋಗಾಲಿ ಅದೆಲ್ಲ ತುಂಬ ಇಷ್ಟ. ಎಲ್ಲೇ ಹೋದರೂ ಅಷ್ಟೇ ಪಾರ್ಕ್ ಅಂತಿರ್ತಾನೆ. ಅವ್ರ ಅಣ್ಣ ರೂಢಿ ಮಾಡಿಬಿಟ್ಟಿದ್ದಾನೆ ಪಾರ್ಕ್ ಕರ್ಕೊಂಡು ಹೋಗಿ ಆಟ ಆಡ್ಸೋದೆಲ್ಲ. ಎಲ್ಲಿ ನೋಡಿದ್ರು ಸಾಕು ಅವನಿಗೆ ಜಾರೆ ಬಂಡಿ ನೋಡಿ ತುಂಬ ಇಷ್ಟ. ಇವಂಗೆ ಈ ಥರ ಎಲ್ಲ ಆಟ ಆಡೋದಕ್ಕೆ ಪಾರ್ಕ್ ಹೋದರೆ ಸಾಕು, ಈ ಥರ ಎಲ್ಲ ಆಟ ಆಡೋದಂದ್ರೆ ತುಂಬ ಇಷ್ಟ ಅವನಿಗೆ. ಈ ಫೋಟೋ ನೋಡಿದ್ರು ಅಷ್ಟೇ, ಅವನು ಎಲ್ಲಾದರೂ ವೀಡಿಯೋಗಳೇನಾದರೂ ನೋಡಿದ್ರು ಅಷ್ಟೇ, ಪಾರ್ಕ್ ನೋಡಿದ್ರು ಅಷ್ಟೇ. ದೇವಸ್ಥಾನಕ್ಕೆ ಹೋಗ್ತಿದ್ರೆ ಅಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಹತ್ರ ಎದುರುಗಡೆನೇ ಒಂದು ಸೆಂಟ್ರಿಟಾ ಸ್ಕೂಲ್ ಇದೆ, ಅಲ್ಲೊಂದು ಪಾರ್ಕ್ ಇದೆ. 1-2 ಸಲ ಅಲ್ಲಿ ಕರ್ಕೊಂಡು ಹೋಗಿದ್ವಿ ಅವನಿಗೆ. ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಸಾಕು, ಮೊದಲು ಅಲ್ಲಿ ಪಾರ್ಕ್ ತೋರಿಸ್ತಾನೆ, ಅಲ್ಲಿ ಕರ್ಕೊಂಡೋಗು ಅಂತ. ನೋಡಿ ಅವ್ನಿಗೆ ಆಟ ಅಂದರೆ ತುಂಬ ಇಷ್ಟ. ಪಾಪ ಮನೇಲಿ ಒಬ್ಬನೇ ಇದ್ದು ಅವನಿಗೆ ಬೇಜಾರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನು ಅಂತ. ನಮ್ಮ ಕಿಶು ಫ್ರೆಂಡ್ ಇನ್ವೈಟ್ ಮಾಡಿದ್ದ, ಅದಕ್ಕೆ ಹೋಗಿದ್ದಾರೆ ಎಲ್ಲರೂ. ಅಲ್ಲಿ ಆಟ ಆಡಿಕೊಂಡು ಚೆನ್ನಾಗಿ ರಾತ್ರಿ 12 ಗಂಟೆಗೆ ಬಂದಿದ್ದಾರೆ ಎಲ್ಲರೂ. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ ಅವನು ಅಂತ. ಆಟ ಅದೇ ಆಟ ಆಡ್ತಾನೆ, ಊಟ ಮಾತ್ರ ಮಾಡಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ. ಇದೊಂದು ಜರ್ಕಿನ್ ಬಿಟ್ಟರೆ ಬೇರೆ ಯಾವ ಜರ್ಕಿನೂ ಆಗಲ್ಲ ಅವನಿಗೆ. 3-4 ಜೊತೆ ಜರ್ಕಿನ್ ಕೊಡಿಸಿದ್ದೀನಿ ನಾನು ಅವನಿಗೆ. ಯಾವುದನ್ನು ಹಾಕಲ್ಲ, ಚುಚ್ಚುತ್ತೆ ಅಂತ ಹೇಳ್ತಾನೆ. ಒಂದು ಪಿಂಕ್ ಕಲರ್ ಕೂಡ ತೊಗೊಂಡಿದ್ದೀನಿ, ಮೆರೂನ್ ಕಲರ್ ಒಂದಿದೆ, ರೆಡ್ ಕಲರ್ ಒಂದಿದೆ, ಎಷ್ಟು ಕೊಡಿಸಿದ್ದೀನಿ. ಅದನ್ನು ಯಾವುದನ್ನು ಹಾಕಲ್ಲ. ಇದೊಂದು ಬಿಟ್ಟರೆ ಅವ್ನು ಯಾವುದೂ ಹಾಕಲ್ಲ. ಇದೊಂದು ಜರ್ಕಿನ್ನ ಮಾತ್ರ ಹಾಕೊಂಡಿದ್ದು ನೋಡಿ, ಇದೊಂದು ಜರ್ಕಿನ್ ಮಾತ್ರ ಹಾಕೊಂಡಿರ್ತಾನೆ. 3-4 ಜೊತೆ ಸ್ವೆಟ್ರ್ ಕೂಡ ಇದೆ, ಯಾವುದನ್ನು ಹಾಕಲ್ಲ. ಯಾವ್ದು ಹಾಕಿದ್ರೂ ಚುಚ್ಚುತ್ತೆ ಅಂತ ತೆಗ್ದು ಬಿಸಾಕ್ತಾನೆ, ಅಳ್ತಾನೆ. ಹಾಕಿದ್ರೆ ಸಾಕು ಅಳ್ತಾನೆ. ಇದೊಂದನ್ನು ಮಾತ್ರ ಹಾಕ್ತಾನೆ ಅವನು, ಯಾವುದೂ ಹಾಕ್ಸಲ್ಲ. ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ, ಹಾಕ್ಕೊಳಪ್ಪ ಅಂತ ಹಾಕ್ಸಿದ್ರೂ ಹಾಕ್ಕೊಳ್ಳಲ್ಲ, ತೆಗ್ದು ಬಿಸಾಕ್ತಾನೆ. ಹಾಕಿದ್ರೆ ಸಾಕು ಅಳ್ತಾನೆ. ನೋಡಿ ಅವನ ಆಟನ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಅಂತ.